ಅಂಡ್ ಒಂದು ಇಂಡಸ್ಟ್ರಿ, ಇನ್ನೊಂದು ಪಾಲಿಟಿಕ್ಸ್, ಎರಡರಲ್ಲೂ ನಿಮ್ಮ ಕುಟುಂಬದಲ್ಲಿ ಇದ್ದೀರಿ. ಉಪ್ಪಿ ಸರ್ ಈಗ ಆಲ್ರೆಡಿ ಪಾಲಿಟಿಕ್ಸ್ ಅಲ್ಲೂ ಇರೋದ್ರಿಂದ ನೀವು ಒಂದಷ್ಟು ಅವರ ಕೆಲಸಗಳನ್ನ ನೋಡ್ತಾ ಇರ್ತೀರಿ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇಂಡಸ್ಟ್ರಿ ಎಷ್ಟು ಮಟ್ಟಿಗೆ ಹೆಣ್ಮಕ್ಳಿಗೆ ಸೇಫ್ ಅನ್ನೋದು ಒಂದು ಪ್ರಶ್ನೆ, ಜೊತೆಗೆ ಪಾಲಿಟಿಕ್ಸ್ ಎಷ್ಟು ಮಟ್ಟಿಗೆ ಸೇಫ್ ಹೆಣ್ಮಕ್ಳಿಗೆ? ಯಾಕಂದ್ರೆ ಪಾಲಿಟಿಕ್ಸ್ ಹೋದಾಗ ತುಂಬಾನೇ ಬೋಲ್ಡ್ ಆಗಿರ್ಬೇಕಾಗತ್ತೆ ಮಾತುಕತೆಯಲ್ಲಿ. ಅಕ್ಸೆಪ್ಟೆನ್ಸಿ ವಿಲ್ ಬಿಕಮ್ ಮೋರ್ ಇಂಪಾರ್ಟೆಂಟ್, ಪಾಲಿಟಿಕ್ಸ್ ಆಗ್ಲಿ, ಇಂಡಸ್ಟ್ರಿಯಲ್ ಆಗ್ಲಿ, ಎಲ್ಲಾದ್ರೂ ಆಗ್ಲಿ. ಸೊ ಆ ಥರ ಜಾಗದಲ್ಲಿ ಹೆಣ್ಮಕ್ಳು ಏನೆಲ್ಲ ಗೋ ಥ್ರೂ ಮಾಡ್ತಾರೆ ಅಂಡ್ ಅದನ್ನ ಹೇಗೆ ಅದನ್ನ ಓವರ್ಕಮ್ ಮಾಡಬೇಕಾಗತ್ತೆ? ನನ್ನ ಪ್ರಕಾರ ಪ್ರತಿಯೊಂದು ಪ್ರೊಫೆಷನ್ನಲ್ಲಿ, ಮನೆಯಲ್ಲಿ, ಐ ಮೀನ್ ದೇರ್ ಆರ್ ಮೆನಿ ಪ್ಲೇಸಸ್ ದಟ್ ಹೆಣ್ಮಕ್ಳು ಸೇಫ್ ಇಲ್ಲ. ಈ ತರ ತುಂಬಾ ಸಿಚುವೇಶನ್ಸ್ ಆಗಿದೆ ಮನೆಯಲ್ಲಿ ಕೂಡ, ಮನೆಯಲ್ಲೂ ಸೇಫ್ ಸೇಫ್. ಸೊ ಖಂಡಿತ ಯಾವುದೋ ಒಂದು ಕ್ಷೇತ್ರದಲ್ಲಿ ನಮಗೆ ಅಷ್ಟೊಂದು ಸೇಫ್ಟಿ ಇಲ್ಲ. ನಾವೇ ಕೇರ್ಫುಲ್ ಆಗಿರ್ಬೇಕು, ನಮ್ಮ ಸೇಫ್ಟಿ ಬಗ್ಗೆ ನಾವು ಯೋಚನೆ ಮಾಡ್ಬೇಕಂತ ನನಗೆ ಅನ್ಸುತ್ತೆ. ಸೊ ಅದಕ್ಕೆ ಒಂದು ವ್ಯವಸ್ಥೆ ಇನ್ನೂ ಚೆನ್ನಾಗಾಗಬೇಕು ಹೆಣ್ಮಕ್ಳಿಗೆ. ಆ್ಯಂಡ್ ಖಂಡಿತ ಲಾ ಆ್ಯಂಡ್ ಆರ್ಡರ್ ಇನ್ನೂ ಸ್ಟ್ರಿಕ್ಟ್ ಆಗಬೇಕು. ಇಷ್ಟು ವರ್ಷಗಳು ನಾವು ಇಂಡಿಪೆಂಡೆನ್ಸ್ ಬಂದು ಇಷ್ಟು ವರ್ಷಗಳು ಮುಂದಕ್ಕೆ ಬಂದಿದ್ದೀವಿ, ಎಷ್ಟೊಂದು ವಿಚಾರಗಳು ನಾವು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ದೀವಿ, ಸ್ಪೀಕ್ ಅಬೌಟ್ ಗ್ಲೋಬಲೈಸೇಷನ್, ಅರ್ಬನೈಸೇಷನ್ ಬಗ್ಗೆ ಮಾತನಾಡ್ತೀವಿ. ಇಷ್ಟೆಲ್ಲ ಮಾತನಾಡುವಾಗ ಇವತ್ತು ನೋಡಿ, ಒಂದು ಕೂಲಿ ಕೆಲಸ ಮಾಡುವಂಥ ಮಹಿಳೆಯಿಂದ ಹಿಡಿದು ಎಂಥ ದೊಡ್ಡ ಮಹಿಳೆ ಆದ್ರೂ ತೆಗೆದುಕೊಳ್ಳುವಂತಹ ರೆಮ್ಯುನರೇಷನ್ ಅಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. ಪ್ರೊಡ್ಯೂಸರ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಮ್ ಹೀರೋಸ್ ಹ್ಯಾವ್ ಅ ಬಿಗರ್ ಮಾರ್ಕೆಟ್, ಹೀರೋಸ್ ಹೆಸರಿಂದಾನೇ ನಮ್ಗೆ ಆಡಿಯನ್ಸ್ ಬರುತ್ತೆ. ಅದು ನಿಜ, ಇಟ್ಸ್ ನಾಟ್ ದಟ್, ಬಟ್ ಐ ಫೀಲ್ ದಟ್ ಇಟ್ ಕ್ಯಾನ್ ಬಿ ಮೋರ್. ಖಂಡಿತ ಲೈಕ್ ಇಷ್ಟೊಂದು ಡಿಸ್ಪ್ಯಾರಿಟಿ ಇರಬಾರ್ದು. ಎಸ್, ದೇರ್ ಇಸ್ ಅ ಡಿಸ್ಪ್ಯಾರಿಟಿ, ಐ ಅಗ್ರಿ. ಓಕೆ ಫೈನ್, ನಿಮ್ ಹೀರೋಸ್ ಇಂದ ಜಾಸ್ತಿ ಆಡಿಯನ್ಸಸ್ ಬರ್ತಿದೆ, ಹೀರೋಸ್ಗೆ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ. But heroines ಇಲ್ದೇನೋ ಮೂವೀಸ್ ಆಗಲ್ಲ. And heroines play important characters in the movie, which is also very important for the movie. And we add so much, entertainment, vibrance, glamour, sometimes seriousness, emotion to the film. ಈ ಹಾರ್ಡ್ ವರ್ಕ್ ಒಂದೇ ಇರುವಾಗ ಅದಕ್ಕೆ ತೆಗೆದುಕೊಳ್ಳುವಂತ ಗೌರವಧನದಲ್ಲಿ ವ್ಯತ್ಯಾಸ ಯಾಕೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ನಿಧಾನ ಚೇಂಜ್ ಆಗ್ತಿದೆ ನೋಡೋಣ. ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. And I think we have proved, I think now ಹೆಣ್ಮಕ್ಳು that we are also, we can, ಯಾವಾಗ ತುಂಬ ಅನ್ಕೊಂತಾರೆ that we are emotional and ನಮಗೆ physically these kind of difficult things ಆಗಲ್ಲ. But see, today women are pilots, women are in the army. And ನಿಮ್ಮ ಮೂವಿಯಲ್ಲಿ ನೀವು ಎಷ್ಟೆಲ್ಲ and the fighting scenes how much effort you also. Yes. See, ಇದೆಲ್ಲದರ ಜೊತೆಗೆ financial independence is most important. So ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ and suggestion? ಖಂಡಿತ, I think financial independence is very important and education is very important. ನನ್ನ ಮಕ್ಕಳಿಗೆ ಹೇಳ್ತೀನಿ, ಯಾವಾಗ ನಾನು ಕಾಲೇಜಸ್ಗೆ ಹೋಗಿದಾಗ, ಸ್ಕೂಲ್ಸ್ಗೆ ಹೋಗಿದಾಗ ಅದೇ ಹೇಳ್ತೀನಿ, ದಟ್ ಎವ್ರಿಥಿಂಗ್ ಎಲ್ಸ್ ವಿಲ್ ಹ್ಯಾಪನ್ ಇನ್ ಯೋರ್ ಲೈಫ್. ಲೈಕ್ ಸ್ವಲ್ಪ ಟೈಮ್ ಕೊಡಿ ಇದಕ್ಕೆ, ನಿಮ್ಮನ್ನ ನೀವು ಬಿಲ್ಡ್ ಮಾಡಿ ಫಸ್ಟ್ ಆಫ್ ಆಲ್. ಲೈಕ್ ನಿಮ್ದು ಮದುವೆ ಆಗಲಿ, ವಾಟ್ ಎವರ್ ಎಲ್ಸ್ ದಟ್ ಯು ವಾಂಟ್ ಟು ಡೂ. ಈವನ್ ಮೀ, ಲೈಕ್ ನಾನು ಆ್ಯಕ್ಟಿಂಗ್, ಐ ಟೋಲ್ಡ್ ಇಟ್ ಸಡನ್ಲಿ, ಬಟ್ ಮೈ ಡ್ಯಾಡ್ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಗ್ರ್ಯಾಜುಯೇಷನ್ ಮುಗಿಲೇಬೇಕು. ಸೊ ನಾಟ್ ದಟ್ ನಾನು ಅಕೌಂಟೆಂಟ್ ಆಗಲೇಬೇಕು ಅಥವಾ ಎಕನಾಮಿಸ್ಟ್ ಆಗಲೇಬೇಕು, ಬಟ್ ಅದು ಒಂದು ಫೌಂಡೇಶನ್. ನನಗೆ ಯಾವುದೋ ಒಂದು ಕರಿಯರ್ಗೆ ಬಂದರೆ ನನಗೆ ಅದು ಒಂದು ಡೆವಲಪ್ಮೆಂಟ್, ಬೇಸಿಕ್ ಡೆವಲಪ್ಮೆಂಟ್ ಆಫ್ ಅವೇರ್ನೆಸ್, ನಾಲೆಡ್ಜ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಅದರಿಂದ ಒಂದು ಹೌ ಡು ಯು ಸೇ ದಟ್ ದ ಕೈಂಡ್ ಆಫ್ ಇಂಡಿಪೆಂಡೆನ್ಸ್, ದಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ನಮಗೆ ಬಂದರೆ ದೆನ್ ತುಂಬ ಐ ಥಿಂಕ್ ಕ್ರೈಮ್ಸ್ ಕಮ್ಮಿ ಆಗುತ್ತೆ. ಯಾ, ಬಿಕಾಸ್ ಲಾಟ್ ಆಫ್ ವಿಮೆನ್ ಸ್ಟೇ ಇನ್ ರಿಲೇಶನ್ಶಿಪ್ಸ್ ಬಿಕಾಸ್ ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಲ್ಲ, ಭಯದಿಂದ, ಅಥವಾ ದೇ ಡೋಂಟ್ ನೋ ವಾಟ್ ದೇ ಆರ್ ಗೋಯಿಂಗ್ ಟು ಡೂ, ಅಥವಾ ಅವ್ರಿಗೆ ಅವೇರ್ನೆಸ್ ಇಲ್ಲ. ತುಂಬ ಜನ ಮೋಸ ಮಾಡ್ತಾರೆ, ತುಂಬ ಜನ ಸೊ ಅದರಿಂದ ಏನಾಗುತ್ತೆ ಅಂದರೆ ಸೆಕೆಂಡ್ ಜನರೇಷನ್ಗೆ ನೀವು ಹಾರ್ಮ್ ಮಾಡ್ತಾ ಇದ್ದೀರಾ. ನಿಮಗೆ ಮಕ್ಕಳಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ, ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಹೀಗೆ ಇರಬೇಕು. ಸೊ ನಮ್ಮ ಮಕ್ಕಳಿಗೆ ನಾವು ಪ್ರೀತಿ ಮಾಡಿದರೆ ನಮ್ಮ ರಿಲೇಷನ್ಶಿಪ್ ಒಂದು ಮಾದರಿ ಆಗಿರಬೇಕು ಅವ್ರಿಗೆ.